ಉದ್ಯಮಿ ಜೊತೆ ಅವರಿಗೆ ಸಂಬಂಧ ಇದೆ ಅಂತೇಳಿ ಒಂದಷ್ಟು ಡೈವರ್ಟ್ಗಳಾದವು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರ ಸಂಸತ್ನ ಭಾಷಣಗಳು ಕೂಡ ವ್ಯಂಗ್ಯವಾದವು ಮತ್ತು ಎಲ್ಲೊಂದ್ ಕಡೆ ಇಡೀ ಸಂಸತ್ನಲ್ಲಿ ಒಂದ್ ಕಡೆ ಪ್ರಧಾನಿಯವರ ಹೇಳಿಕೆಗಳು ಭಾಷಣಗಳು ಮೇಲ್ಗೈಯನ್ನು ಸಾಧಿಸಿತು. ಇದು ಇಂಡಿಯಾ ಕೂಟ ಕೂಡ ನುಗ್ಗಲಾರದ ಬಿಸಿ ತುಪ್ಪವಾಗಿ ಕಾಣಿಸ್ತು. ಕೆಲವೊಮ್ಮೆ ಈ ತರದ ಹೇಳಿಕೆಗಳೇ ರಾಜಕೀಯವಾಗಿ ದೊಡ್ಡ ಸಂಚಲನ ಉಂಟು ಮಾಡ್ತಿದ್ದಾವೆ. ಆ ದೊಡ್ಡ ಸಂಚಲನ ಇದೀಗ ಉಂಟು ಮಾಡಿರ್ತಕ್ಕಂಥದ್ದು ಸಂಸತ್ ಅಧಿವೇಶನದಲ್ಲಿ ಇದೀಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅಂಬೇಡ್ಕರ್ ವಿಚಾರವನ್ನ ಮುನ್ನಡೆಗೆ ಇಟ್ಕೊಂಡು ಅಂಬೇಡ್ಕರ್ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತೇಳಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಕೂಟದ ಅನೇಕ ನಾಯಕರು ದೊಡ್ಡ ಪ್ರಯತ್ನವನ್ನು ಮಾಡಿದರು. ಆದ್ರೆ ಅಲ್ಲಿ ಅದು ವರ್ಕೌಟ್ ಆಗಲಿಲ್ಲ. ಇವತ್ತು ಕೂಡ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಚರ್ಚೆಯನ್ನ ಮಾಡ್ತಿರ್ತಕ್ಕಂಥದ್ದು ಮತ್ತು ಬಿಜೆಪಿಯಿಂದ ವಾಗ್ದಾಳಿ ನಡೆಸ್ತಿರ್ತಕ್ಕಂಥದ್ದು. ಇದೀಗ ಬಹುಶಃ ಇದು ಕಾಂಗ್ರೆಸ್ಗೆ ದೊಡ್ಡ ವರದಾನ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾರೇನೇ ಹೇಳ್ಬೋದು, ಆದ್ರೆ ಅಂಬೇಡ್ಕರ್ ವಿಚಾರಧಾರೆಗಳು ಈಗ ಮತ್ತೆ ಈ ದೇಶಾದ್ಯಂತ ಮುನ್ನಡೆಗೆ ಬರ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿಮಗೆ ಅಂಬೇಡ್ಕರ್ ಕನ್ನಡ ಪ್ರತಿ ದೇಶಾದ್ಯಂತ ಎಷ್ಟೋ ಕೋಟಿ ಅಂಬೇಡ್ಕರ್ ಪ್ರತಿಗಳು, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಪ್ರತಿಗಳು ಸೇಲ್ ಆಗಿರ್ತಕ್ಕಂಥದ್ದು. ಯುವಕರು ಕೂಡ ಸಂವಿಧಾನ ಅಂದ್ರೆ ಏನು, ಸಂವಿಧಾನದ ಬಗ್ಗೆ ಓದಲಿಕ್ಕೆ ಆರಂಭಿಸಿರ್ತಕ್ಕಂಥದ್ದು. ಹಾಗಾಗಿ ಈ ದೇಶದ ಬಹುಸಂಖ್ಯಾತ ತಳ ಸಮುದಾಯಗಳಿಗೆ ದೇವರು ಅಂದ್ರೆ ಅದು ಅಂಬೇಡ್ಕರ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ತಳ ಸಮುದಾಯದ ಸಮುದಾಯ ಇವತ್ತು ಮೇಲ್ವರ್ಗದವರಿಗೆ ಪೈಪೋಟಿ ಕೊಡುವಂತ ಮಟ್ಟಕ್ಕೆ ಬಂದಿರ್ತಕ್ಕಂಥದ್ದು ಅವರು ಈ ದೇಶದ ಸಂವಿಧಾನ ಕಾರಣ ಆಗಿರ್ತಕ್ಕಂಥದ್ದು. ಈಗ ಲೋಕಸಭೆಯಲ್ಲಿ ಕೂಡ ಗದ್ದಲ ಆಗ್ತಿರ್ತಕ್ಕಂಥದ್ದು, ಕರ್ನಾಟಕ ಸುವರ್ಣಸೌಧದಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗ್ತಿರ್ತಕ್ಕಂಥ. ಆ ಮುಖಾಂತರ ಕಾಂಗ್ರೆಸ್ಗೆ ಆಬ್ವಿಯಸ್ಲಿ ಈ ಅಸ್ತ್ರವನ್ನ ಕಾಂಗ್ರೆಸ್ ಯಾವ ರೀತಿ ಬಳಸ್ಕೊಳ್ಳುತ್ತೆ, ಈ ಅಸ್ತ್ರ ಕಾಂಗ್ರೆಸ್ ಅಸ್ತ್ರಕ್ಕೆ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಪ್ರತ್ಯಸ್ತ್ರವನ್ನ ಹೂಡ್ತಾರದು ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಈಗ ಅಂಬೇಡ್ಕರ್ ಅವರ ವಿಚಾರ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದೇಶಾದ್ಯಂತ ಪ್ರತಿಧ್ವನಿಸ್ತಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿಯೇತರ ಪಕ್ಷಗಳು ಯಾವಿದಾವೆ, ಕಾಂಗ್ರೆಸ್ ಇರ್ತಕ್ಕಂಥದ್ದು ಮತ್ತು ಇಂಡಿಯಾ ಕೂಟಗಳು ಭಾರತೀಯ ಜನತಾ ಪಕ್ಷ ಮನು ಸಂಸ್ಕೃತಿಯನ್ನು ಒಪ್ಕೊಂಡಿರ್ತಕ್ಕಂಥದ್ದು, RSS ಸಂಸ್ಕೃತಿಯನ್ನು ಒಪ್ಕೊಂಡಿರ್ತಕ್ಕಂಥದ್ದು. RSS ಯಾವತ್ತೂ ಕೂಡ ಸಂವಿಧಾನ, ಈ ದೇಶದ ಸಂವಿಧಾನ ಒಪ್ಕೊಂಡಿಲ್ಲ ಅಂತೇಳಿ ಒಂದು ವಾದವನ್ನ ಮುಂದಿಟ್ಟಿರ್ತಕ್ಕಂಥದ್ದು. ಇದರ ನಡುವೆ ಭಾರತೀಯ ಜನತಾ ಪಕ್ಷ ಅಂಬೇಡ್ಕರ್ ಅವರಿಗೆ ಅವರ ನಿಧನ ನಂತರ ಮತ್ತು ನಿಧನಕ್ಕೂ ಮೊದಲು ಕೂಡ ಕಾಂಗ್ರೆಸ್ ಗೌರವ ಕೊಡಲಿಲ್ಲ, ನೆಹರು ಅವರು ಗೌರವ ಕೊಡಲಿಲ್ಲ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಹಳೆಯ ಆರೋಪಗಳು ಬೇರೆ, ಆದ್ರೆ ಈಗಿನ ಆರೋಪ ಸಂಬಂಧಪಟ್ಟಾಗೆ ಯಾವ ರೀತಿ ಭಾರತೀಯ ಜನತಾ ಪಕ್ಷ ಡಿಪೆಂಡ್ ಮಾಡಿಕೊಳ್ತಾರೆ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅಮಿತ್ ಶಾ ಅವರ ಹೇಳಿಕೆಗ ದೇಶಾದ್ಯಂತ ಪ್ರತಿಧ್ವನಿಸ್ತಿರ್ತಕ್ಕಂಥದ್ದು. ಪೃಥ್ವಿ ಕ್ವಿಕ್ ಆಗಿ ನೋಡೋದಾದ್ರೆ ಏನ್ ಮಾತನಾಡಿದ್ರು ಅನ್ನೋದಕ್ಕಿಂತ ಯಾರು ಮಾತನಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಸ್ಪೆಷಲಿ ನಂಬರ್ 2 ಪೊಸಿಷನ್ ಅನ್ನುವ ರೀತಿಯಲ್ಲಿ ಅಮಿತ್ ಶಾ ಅವ್ರನ್ನ ಟ್ರೀಟ್ ಮಾಡಲಾಗುತ್ತೆ. ಸೊ ಹೀಗಾಗಿ ಇದಕ್ಕೆ ಇನ್ನಷ್ಟು ವೇಗ ಕೊಡ್ಲಿಕ್ಕೆ ಅದೇ ಕಾರಣ ಆಗಿದೆ. ಆಬ್ವಿಯಸ್ಲಿ ಈಗ ಬಳಲಿ ಬೆಂಡಾಗಿದ್ದಂತ ಪ್ರತಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಿದೆ. ಕಾಂಟೆಕ್ಸ್ಚುಯಲ್ ಅಫೇರ್ಸ್ ಏನೇ ಇರ್ಬೋದು, ನೀವು ಹೇಳಿದಂತೆ ಯಾರು ಮಾತನಾಡಿದ್ದು ಅನ್ನೋದ್ರ ಮೇಲೆ ಅದಕ್ಕೆ ಒಂದು ತೂಕ ಮತ್ತು ತೀವ್ರತೆ ಪಡ್ಕೊಡುತ್ತೆ. ಆ ಕಾರಣಕ್ಕೆ ವಿವಾದ ಆಗ್ತಾ ಇರುವಂತದ್ದು. ಮತ್ತೆ ಚಿದಾನಂದ್ ಹೇಳಿದಂತೆ ಶಾರ್ಟ್ ಟರ್ಮ್ ಮೆಮೊರಿ. ಈಗ ಈ ಹಿಂದೆ ಬಿಜೆಪಿ ಅತ್ಯಂತ ಸಕ್ಸಸ್ಫುಲ್ ಆಗಿ ಇತಿಹಾಸದ ಪ್ರಮಾದಗಳನ್ನ, ಕಾಂಗ್ರೆಸ್ ಅಂಬೇಡ್ಕರ್ ಮತ್ತು ಸಂವಿಧಾನದ ವಿಚಾರವಾಗಿ ಮಾಡಿರುವಂತ ಹಲವಾರು ಪ್ರಮಾದಗಳನ್ನ ಹೆಕ್ಕಿ ತೆಗೆದು ಜನರಿಗೆ ಮನವರಿಕೆ ಮಾಡುವಲ್ಲಿ ಭಾಗಶಃ ಯಶಸ್ವಿಯಾಗಿತ್ತು. ಅದು ನೀವು ಪೂರ್ಣ ಪ್ರಮಾಣದಲ್ಲಿ ಈಗ ಮಹಾರಾಷ್ಟ್ರದಂತ ಲೋಕಸಭಾ ಚುನಾವಣೆ ಸೋತರೂ ಕೂಡ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಅತ್ಯಂತ ದೊಡ್ಡ ಭರ್ಜರಿ ಬಹುಮತ ಸಿಗುತ್ತದೆ ಬಿಕಾಸ್ ಆಫ್ ಬಿಜೆಪಿಯ ನರೇಟಿವ್ ವಿಧಾನಸಭೆಯಲ್ಲಿ ಸಿಗೋದು ಕಾರಣ. ಸೊ ಈ ಹಿನ್ನೆಲೆಯಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಂತ ಕ್ಯಾಂಪೇನ್ಗೆ ಒಂದು ರೋಡ್ ಬ್ಲಾಕ್ ಆಗಿರುವಂತದ್ದು ಸತ್ಯ. ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿ ಒಂದು ಹಂತದಲ್ಲಿ ಹೊಸ ಜನರೇಷನ್ಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆಯಾ ಅಂಬೇಡ್ಕರ್ ಸುತ್ತ ಅಥವಾ ಅಂಬೇಡ್ಕರ್ ವಿಚಾರಧಾರೆಗಳ ಸುತ್ತ ಬರೀ ವೋಟ್ ಬ್ಯಾಂಕಿಗೆ ಅಷ್ಟೇ ಸೀಮಿತ ಆಯ್ತಾ, ಬರೀ ಲಿಪ್ ಸರ್ವಿಸ್ಗೆ ಅಷ್ಟೇ? ಇವತ್ತು ರಾಹುಲ್ ಗಾಂಧಿ ಅವರು ಬ್ಲೂ ಒಂದು ನೀಲಿ ಅಂಗಿಯನ್ನು ಹಾಕೊಂಡಿದ್ದಾರೆ. ಆದ್ರೆ ನೀಲಿ ಅಂಗಿಯನ್ನು ಹಾಕೊಂಡಿರೋದು ಸಾಂಕೇತಿಕ ಸಂದೇಶ ಅಂತಂದ್ರೂ ಕೂಡ ಅವರ ಹಿಂದಿನ ತಲೆಮಾರು ಏನೆಲ್ಲ ಎಡವಟ್ಟೆಗಳನ್ನ ಮಾಡಿದೆ ಅನ್ನುವಂಥದ್ದನ್ನ ಬಹುತೇಕರಿಗೆ ಚರ್ಚೆನೇ ಆಗಿರ್ಲಿಲ್ಲ. ಅದನ್ನ ದಾಖಲಾತಿಗಳೊಂದಿಗೆ ಬಿಜೆಪಿ ಮುಂದಿಡುವಂತ ಪ್ರಯತ್ನದಲ್ಲಿ ಯಶಸ್ವಿಯಾಗಿತ್ತು. ಆದ್ರೆ ಈ ಒಂದು ಹೇಳಿಕೆಯ ಸೆಲೆಕ್ಟಿವ್ ನರೇಷನ್ ಏನಿದೆಯಲ್ಲ ಅದು ಸಹಜವಾಗಿ ಹಿನ್ನಡೆಯಂತೂ ಆಗಿದೆ. ನೀವು ಹೇಳಿದಂತೆ ಯಾರು ಹೇಳಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಇದು ತೂಕ ಮತ್ತು ತೀವ್ರತೆ. ಒಂದ್ಸಲಿ ದೇಶದ ಜನರ ತಲೆಗೆ ಹುಳ ಬಿಟ್ಟಂತ ಸಂದರ್ಭದಲ್ಲಿ ನೆಕ್ಸ್ಟ್ ಯಾವಾಗ ಬೇಕಾದ್ರೂ ಅದನ್ನ ಬಡಿದೆಪ್ಸಬಹುದು, ಆಕ್ಟಿವ್ ಮಾಡಬಹುದು, ಅದು ರೀಕಾಲ್ ಮಾಡ್ತಾನೆ ಇರ್ಬೋದು. DNA ರೀಕಾಲ್ ಮಾಡಿದ್ರೆ ರೀಕಾಲ್ ಆಗ್ತಾನೆ ಇರುತ್ತೆ. ಸೈಲೆಂಟ್ ಆಗ್ಬಿಟ್ರೆ ಆಮೇಲೆ ಮತ್ತೆ ಅದನ್ನ ಪ್ರಚಾರ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಮೇನ್ ಆಗಿ ಕಾಣಿಸ್ತದೆ. ನೋಡೋಣ. ಮತ್ತೊಂದ್ ಕಡೆ ಮೋದಿ ಅವರನ್ನ ವಿಜಯೇಂದ್ರ ಅವರು ಭೇಟಿ ಆದ್ರು. ಇವತ್ತು ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ಒಂದು ಭೇಟಿಯ